ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮನೆಯಲ್ಲಿ ನಡೆದ ಬೆಂಕಿ ಅನಾಹುತದಲ್ಲಿ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದ ಟೆಕ್ಕಿ ಯುವತಿಯ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿರುವಂಥದ್ದು. 34 ವರ್ಷದ ಟೆಕ್ಕಿ ಯುವತಿಯದ್ದು ಅನುಮಾನಾಸ್ಪದ ಸಾವು ಕೇಸ್ ಪ್ರಕರಣ ತನಿಖೆ ನಡೆಸಿದಂತಹ ಪೊಲೀಸರಿಗೆ ಇದು ಕೇವಲ ಅಸಹಜ ಸಾವಲ್ಲ, ಇದೊಂದು ಕೊಲೆ ಅನ್ನೋದು ಗೊತ್ತಾಗಿರುವಂಥದ್ದು. ಈ ಸಂಬಂಧ 18 ವರ್ಷ 3 ತಿಂಗಳ ಒಬ್ಬ ಯುವಕನನ್ನ ರಾಮಮೂರ್ತಿ ನಗರ ಪೊಲೀಸರು ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ನಾನೀಗ ಘಟನೆ ಸ್ಥಳದಲ್ಲಿ ಇದ್ದೀನಿ. ಜನವರಿ 3ನೇ ತಾರೀಕು ಸುಬ್ರಹ್ಮಣ್ಯ ಲೇಔಟ್ನಲ್ಲಿರುವಂತಹ ಇದೇ ಒಂದು ಬಿಲ್ಡಿಂಗ್ನ 2ನೇ ಫ್ಲೋರ್ನಲ್ಲಿ ಮೃತಪಟ್ಟಿರುವಂತಹ ಟೆಕ್ಕಿ ಯುವತಿ ವಾಸವನ್ನ ಮಾಡ್ತಾ ಇರ್ತಾಳೆ. ತನ್ನ ಗೆಳತಿಯ ಜೊತೆ ಇದೇ ಮನೆಯಲ್ಲಿ ಅನೇಕ ವರ್ಷಗಳಿಂದ ಆಕೆ ಇರ್ತಾಳೆ. ಆದರೆ ಈ ಮನೆಯ ಪಕ್ಕದ ಬಿಲ್ಡಿಂಗ್ ಏನಿದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು ಈ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್ ಅಲ್ಲಿ ಕರ್ನಲ್ ಕುರೈ ಎಂಬ 18 ವರ್ಷ 3 ತಿಂಗಳ ಯುವಕ ತನ್ನ ತಾಯಿ ಜೊತೆ ವಾಸ ಮಾಡ್ತಾ ಇರ್ತಾನೆ. ಆತ PUC ವ್ಯಾಸಂಗವನ್ನು ಕೂಡ ಮಾಡ್ತಾ ಇರ್ತಾನೆ. ಜನವರಿ 3ನೇ ತಾರೀಕು ರಾತ್ರಿ 9 ಗಂಟೆ ಸುಮಾರಿಗೆ ತನ್ನ ಮನೆಯ ಫಸ್ಟ್ ಫ್ಲೋರ್ ಇಲ್ಲೇ ಇರುವಂಥದ್ದು. ಫಸ್ಟ್ ಫ್ಲೋರ್ನಿಂದ ನೇರವಾಗಿ ಈ ಒಂದು ಸ್ಟೇರ್ ಕೇಸ್ ಮೂಲಕ ಟೆರೆಸ್ ಮೇಲೆ ಬಂದಂತಹ ಕರ್ನಲ್ ಕುರೈ ಈ ಒಂದು ಪಕ್ಕದ ಬಿಲ್ಡಿಂಗ್ನ ಯುವತಿ ವಾಸ ಮಾಡ್ತಿದ್ದಂತಹ ಈ ಬಿಲ್ಡಿಂಗ್ ಏನಿದೆ, ಈ ಮನೆಗೆ ಆತ ಹೋಗಲಿಕ್ಕೆ ಪ್ರಯತ್ನ ಪಡ್ತಾನೆ. ಬಾಗಿಲು ಬೀಗ ಹಾಕಿರುತ್ತೆ. ಹೀಗಾಗಿ ಈ ಮನೆಯ ಬಾಲ್ಕನಿ ಇದ್ದಂತಹ ಒಂದು ಸ್ಲೈಡ್ ವಿಂಡೋ ಮೂಲಕ ಆತ ಮನೆ ಬೆಡ್ರೂಮ್ ಒಳಗಡೆ ನೇರವಾಗಿ ಎಂಟ್ರಿ ಆಗ್ತಾನೆ. ಈ ವೇಳೆ ಯುವತಿ ಒಬ್ಬಳೇ ಇರ್ತಾಳೆ. ಆಗ ಆ ಸ್ಲೈಡ್ ವಿಂಡೋ ಮೂಲಕ ಒಳಗೆ ಎಂಟ್ರಿ ಆದ ತಕ್ಷಣ ಆಕೆಯ ಮೇಲೆ ಈತ ಬಲಾತ್ಕಾರಕ್ಕೆ ಮುಂದಾಗ್ತಾನೆ. ಆಕೆಯನ್ನ ಹಿಡ್ಕೊಂಡು ಆಕೆಗೆ ಲೈಂಗಿಕವಾಗಿ ಕಿರುಕುಳವನ್ನ ಕೊಡ್ತಾನೆ. ದೃಶ್ಯದಲ್ಲಿ ಗಮನಿಸಬಹುದು ನೀವು, ಸ್ಲೈಡ್ ವಿಂಡೋ ಈ ಒಂದು ಬಾಲ್ಕನಿಯಲ್ಲಿ ಇರುವಂತದ್ದು. ಇದೇ ಒಂದು ಸ್ಲೈಡ್ ವಿಂಡೋ ಮೂಲಕ ಆತ ಎಂಟ್ರಿ ಆಗಿ ಆಕೆ ಮೇಲೆ ಬಲಾತ್ಕಾರಕ್ಕೆ ಪ್ರಯತ್ನವನ್ನು ಪಡ್ತಾನೆ. ಈ ವೇಳೆ ಆಕೆ ಪ್ರತಿರೋಧವನ್ನು ವ್ಯಕ್ತಪಡಿಸಿದಾಗ ಆಕೆ ಕೆಳಗಡೆ ಬೀಳ್ತಾಳೆ. ಕೆಳಗಡೆ ಬಿದ್ದಾಗ ತಲೆಗೆ ಏಟಾಗುತ್ತೆ. ಏಟಾದಾಗ ರಕ್ತ ಕೂಡ ಹೊರಗಡೆ ಬರುತ್ತೆ. ಇದರಿಂದ ಒಂದು ಬಟ್ಟೆಗೆ ರಕ್ತ ಆಗುತ್ತೆ. ಜೊತೆಗೆ ಆಕೆ ಕೂಡ ಅನ್ಕಾನ್ಸಿಯಸ್ ಆಗ್ತಾಳೆ. ಇದರಿಂದ ಗಾಬರಿಯಾದಂತಹ ಕರ್ನಲ್ ಕುರೈ ಏನಿದ್ದಾನೆ, ಆತ ಆಕೆಯನ್ನ ಕಿಚನ್ಗೆ ಎಳ್ಕೊಂಡೋಗಿ ಮಲಗಿಸ್ತಾನೆ. ಈ ತದನಂತರ ರಕ್ತಸ್ರಾವ ಆಗಿದ್ದಂತಹ ಒಂದು ಬಟ್ಟೆಯನ್ನ ಬೆಡ್ ಮೇಲೆ ಇಟ್ಟು ಬೆಂಕಿಯನ್ನು ಹಾಕ್ತಾನೆ. ಆ ನಂತರ ಆತ ಎಸ್ಕೇಪ್ ಆಗಿ ತನ್ನ ಮನೆಗೆ ಬಂದಿರ್ತಾನೆ. ಆದರೆ ಈ ವೇಳೆ ಆತ ಮೃತಳಾಗಿದ್ದಂತಹ ಯುವತಿಯ ಮೊಬೈಲನ್ನು ಎತ್ಕೊಂಡು ಮನೆಗೆ ಬಂದಿರ್ತಾನೆ. ಜೊತೆಗೆ ಆತನ ಆ ಮೊಬೈಲ್ನ ಸಿಮ್ ಕಾರ್ಡ್ ಕೂಡ ಕಳೆದಾಕ್ತಾನೆ. ತದನಂತರ ತನಗೇನು ಈ ಪ್ರಕರಣಕ್ಕೆ ಸಂಬಂಧ ಇಲ್ಲ ಅನ್ನೋದ್ರ ಬಗ್ಗೆ ಆತ ಇರ್ತಾನೆ. ಆದರೆ ಈ ಒಂದು ಮನೆಯಲ್ಲಿ ಬೆಂಕಿ ಅನಾಹುತ ಆದ ತಕ್ಷಣ ಇಲ್ಲಿನ ಮನೆಯ ಮಾಲೀಕರು ಪೊಲೀಸರಿಗೆ ಮತ್ತು ಅಗ್ನಿಶಾಮಕ ದಳ ಸಿಬ್ಬಂದಿಗೆ ಮಾಹಿತಿಯನ್ನು ನೀಡ್ತಾರೆ. ತಕ್ಷಣ ಬಂದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿ ಇಲ್ಲಿ ಮನೆಯಲ್ಲಿ ಬೆಂಕಿಯನ್ನು ಆರಿಸ್ತಾರೆ. ಆದರೆ ತದನಂತರ ಆಕೆಯ ಒಂದು ಮರಣ ಏನಿದೆ, ಈ ಮರಣದ ಬಗ್ಗೆ ಅನುಮಾನಾಸ್ಪದವಾಗಿ ಕಂಡು ಬಂದ ಹಿನ್ನೆಲೆ ಆಕೆಯ ಸ್ನೇಹಿತ ದೂರನ್ನು ನೀಡ್ತಾನೆ. ಪ್ರಕರಣವನ್ನು ತನಿಖೆ ನಡೆಸಿದಂಥ ಪೊಲೀಸರು ಆಕೆಯ ಮೊಬೈಲ್ಗಾಗಿ ಹುಡುಕಾಟವನ್ನು ನಡೆಸ್ತಾರೆ. ಆದರೆ ಆಕೆಯ ಮೊಬೈಲು ಕಳೆದ 2 ದಿನದ ಹಿಂದೆ ಕರ್ನಲ್ ಕುರೈ ಬಳಿ ಪತ್ತೆ ಆಗುತ್ತೆ. ಅಂದರೆ ಆತ ಸಿಮ್ಮನ್ನು ಕಳೆದಾಕಿರ್ತಾನೆ. ಮತ್ತೆ ಆ ಸಿಮ್ಮನ್ನು ಹಾಕಿದಾಗ ಮೊಬೈಲ್ ಎಲ್ಲಿದೆ ಅನ್ನೋದು ಟ್ರೇಸ್ ಆಗುತ್ತೆ. ಟ್ರೇಸ್ ಆದ ತಕ್ಷಣ ಪೊಲೀಸರು ಬಂದು ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ನಡೆದ ಘಟನೆಯನ್ನೆಲ್ಲ ಆತ ಹೊರಗಡೆ ಕಕ್ತಾನೆ. ಸದ್ಯಕ್ಕೆ ಪೊಲೀಸರು ಆತನನ್ನು ತೀವ್ರವಾಗಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಆದರೆ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಈ ಒಂದು ಕೊಲೆಯ ವೇಳೆ ಈತ ಆಕೆಯ ಮೇಲೆ ಬಲಾತ್ಕಾರ ಮಾಡಿದ್ದಾನ, ಅಂದರೆ ಆಕೆಯ ಮೇಲೆ ರೇಪ್ ಮಾಡಿದಾನ ಒಂದು ಅನುಮಾನ ಕೂಡ ಪೊಲೀಸರಿಗೆ ಇದೆ. ಹೀಗಾಗಿ ಆತನ ವಿರುದ್ಧ ರೇಪ್ ಕೇಸನ್ನು ಕೂಡ ದಾಖಲಿಸಿಕೊಂಡು ಪೊಲೀಸರು ತೀವ್ರವಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮನೆಯಲ್ಲಿ ಸಿಕ್ಕಂತಹ ಕೆಲವು ಸ್ಯಾಂಪಲ್ಸ್ಗಳು ಮತ್ತು ಮರಣೋತ್ತರ ಪರೀಕ್ಷೆಯ ವರದಿಗಾಗಿ ಈಗ ಪೊಲೀಸರು ಕಾಯ್ತಿದ್ದು, FSL ರಿಪೋರ್ಟ್ ಮತ್ತು ಮರಣೋತ್ತರ ಪರೀಕ್ಷೆಯ ವರದಿ ಬಂದ ನಂತರ ಈ ಕರ್ನಲ್ ಕುರೈ 34 ವರ್ಷದ ಯುವತಿಯ ಮೇಲೆ ರೇಪ್ ಮಾಡಿ ಆ ರೇಪಿಂದನೇ ಆಕೆ ಸತ್ತಿದ್ಲ ಅಥವಾ ರೇಪ್ ಮಾಡಿದ ನಂತರ ಆಕೆ ಪ್ರತಿರೋಧ ಒಡೆದಾಗ ಆಕೆಯ ಮೇಲೆ ಹಲ್ಲೆ ಮಾಡಿ ಮರಣವನ್ನು ಅಪ್ಪಿದಳ ಅವಳು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಿದೆ. ಕ್ಯಾಮ್ರಾಮನ್ ಗಣೇಶ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.